ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಉನ್ನತ ಶಿಕ್ಷಣ ಸಚಿವರೇ, ಪ್ರತಿಷ್ಠಿತ ವಿವಿಯ ಕಣ್ಣೀರಿನ ಕಥೆ ಕೇಳಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದಂತಹ ವಿವಿಗೆ ಇದೆಂಥ ಸ್ಥಿತಿ ಬಂದಿದೆ. ಇದು ಡಾಕ್ಟರ್ BR ಅಂಬೇಡ್ಕರ್ ಸ್ಕೂಲ್ ಆಫ್ ಎಕಾನಮಿಕ್ ವಿವಿಯ ಕಣ್ಣೀರಿನ ಕಥೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದಂತಹ ಈ ವಿವಿಗೆ ಇದೆಂಥ ಸ್ಥಿತಿ ಬಂದಿದೆ. ಕಳೆದ 3 ವರ್ಷಗಳಿಂದ ಅನುದಾನ ಇಲ್ಲದೆ ಸೊರಗಿ ಹೋಗಿದೆ ವಿವಿ. ಪ್ರತಿ ವರ್ಷ ಈ ವಿವಿಗೆ ಅಗತ್ಯ ಇದೆ 8 ಕೋಟಿ ರೂಪಾಯಿ ಅನುದಾನ. ವಿವಿಯಲ್ಲಿ ನೇಮಕಾತಿಯಿಂದ ಬರ್ತಿದೆ. ಕೇವಲ 3 ಕೋಟಿ ಅನುದಾನ ಕೊಡಿ ಅಂತ ಸಾಕಷ್ಟು ಬಾರಿ ಪತ್ರ ಬರೆದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ವಿವಿಯ ಆಡಿಟೋರಿಯಂ, ಗೆಸ್ಟ್ ಹೌಸ್ ಬಾಡಿಗೆ ನೀಡೋ ಸ್ಥಿತಿ ಇವಾಗ ನಿರ್ಮಾಣ ಆಗ್ಬಿಟ್ಟಿದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಆ ಪರಿಸ್ಥಿತಿ ಬಂದಿರೋದು. ಬಾಡಿಗೆ ಕೊಟ್ಟು ಆರ್ಥಿಕ ಹೊಡೆತ ಕಡಿಮೆ ಮಾಡ್ಕೊಳ್ತಾ ಇದೆ ಪ್ರತಿಷ್ಠಿತ ವಿವಿ. ಅನುದಾನ ಬಿಡುಗಡೆ ಮಾಡುವಂತೆ ಅನೇಕ ಬಾರಿ ಪತ್ರವನ್ನು ಬರೆದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗ್ತಾ ಇಲ್ಲ. ಈಗ ಆಲ್ರೆಡಿ ಅನುದಾನ ಕೊಡಿ ಅಂತೇಳಿ ವಿವಿಯ ಕುಲಪತಿ ಪ್ರೊಫೆಸರ್ ವಿಶ್ವನಾಥ್ ಅವರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿಷ್ಠಿತ ವಿವಿಗೆ ನಿಜಕ್ಕೂ ಎಂಥ ಸ್ಥಿತಿ ಬಂದಿದೆ ನೋಡಿ. ಅಂಬೇಡ್ಕರ್ ಸ್ಕೂಲ್ ಆಫ್ ಎಕಾನಮಿಕ್ ವಿವಿಯ ಕಣ್ಣೀರಿನ ಕಥೆ ಇದು. ಕಳೆದ 3 ವರ್ಷದಿಂದಲೂ ಕೂಡ ಯಾವುದೇ ರೀತಿಯಾದಂಥ ಅನುದಾನ ಬರ್ತಾ ಇಲ್ಲ. ಕೇವಲ ಸರ್ಕಾರ ಗ್ಯಾರಂಟಿ ಅನ್ಕೊಂಡು ಗ್ಯಾರಂಟಿಗಳ ಕಡೆ ಕಾನ್ಸಂಟ್ರೇಟ್ ಮಾಡಿ ಈ ಕಡೆ ಗಮನ ಹರಿಸ್ತಾ ಇಲ್ವಾ ಗೊತ್ತಿಲ್ಲ. ಆ ಥರದ್ದು ಚರ್ಚೆಗಳು ಕೂಡ ಸಹಜವಾಗಿ ನಡೀತಾ ಇದ್ದಾವೆ. ಪ್ರತಿ ವರ್ಷ ಈ ವಿವಿಗೆ ಹೆಚ್ಚು ಕಡಿಮೆ 8 ಕೋಟಿ ರೂಪಾಯಿ ಅನುದಾನದ ಅಗತ್ಯ ಇರೋದು. ಅದು 3 ವರ್ಷದಿಂದ ಬರ್ತಾ ಇಲ್ಲ. ತುಂಬ ಏಕೆಂದರೆ ನಮ್ಮದು ನೀವು ಹೇಳಿದಾಗೆ ಯೂನಿಟರಿ ಯೂನಿವರ್ಸಿಟಿ ಎಲ್ಲ ಒಪ್ಕೊಳ್ತೀನಿ ನಾನು. ನಮಗೆ ಈಗ ಬೋಧಕರ ನೇಮಕ ಆಗಿಲ್ಲ ಪರ್ಮನೆಂಟ್ ಆಗಿ. ಮತ್ತು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್ ಅಂತ ಅವ್ರದ್ದು ನೇಮಕ ಆಗಿಲ್ಲ. ಹಾಗಾಗಿ ಅವರ ಸಂಬಳಕ್ಕೆ ಯಾವುದೇ ರೀತಿಯಾದಂಥ ಗ್ರ್ಯಾಂಟ್ ಸರ್ಕಾರದಿಂದ ಬರ್ತಾ ಇಲ್ಲ. ನಮ್ಮ ಆಂತರಿಕ ಸಂಪನ್ಮೂಲ ಏನಿದೆ ಒಂದು 3 ಕೋಟಿ ಒಳಗಡೆ ಕಳೆದ ನಾನು ಬಂದ ಮೇಲೆ ನೋಡಿದಾಗ ಅಷ್ಟೇ ನಮ್ಮ ಆಂತರಿಕ ಆದಾಯ. ಉಳಿದ ಎಲ್ಲ ಖರ್ಚುಗಳಿಗೆ ನಾವು ಸರ್ಕಾರದ ಸಹಾಯವನ್ನೇ ಎದುರು ನೋಡ್ತಾ ಇರ್ತಕ್ಕಂಥದ್ದು. 2000 ಈ ವಿಶ್ವವಿದ್ಯಾಲಯ ಪ್ರಾರಂಭದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಕೊಟ್ಟಂಥ ಗ್ರ್ಯಾಂಟು, ಅದು ಬಿಟ್ಟರೆ ನಂತರ ನಮಗೆ ಈ ಕಾರ್ಪಸ್ ಫಂಡ್ ಕೊಡ್ತೀವಿ ಅಂತ ಸರ್ಕಾರ ಹೇಳಿದರು. ಅದು ಇನ್ನೂ ಯಾವುದು ಬಿಡುಗಡೆ ಆಗಿಲ್ಲ ನಮಗೆ. ಕಾರ್ಪಸ್ ಫಂಡು ಸ್ಟೇಟ್ ಗೌರ್ಮೆಂಟೇ. ಮತ್ತು ಇನ್ನೊಂದು ರಿಕರಿಂಗ್ ಗ್ರ್ಯಾಂಟ್ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ಪ್ರತಿಷ್ಠಿತ ವಿವಿಗೆ ಇಂಥ ಸ್ಥಿತಿ ಬಂದಿದೆ ಅಂತ ಅಂದ್ರೆ 3 ವರ್ಷಗಳಿಂದ ಯಾಕೆ ಅನುದಾನ ಬರ್ತಾ ಇಲ್ಲ, ಜೊತೆಗೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ? ಪ್ರಭು, ಕಳೆದ 2022ರಲ್ಲಿ ಸ್ವತಃ ಮೋದಿ ಅವರಿಂದನೇ ಉದ್ಘಾಟನೆಗೊಂಡಂತಹ ಡಾಕ್ಟರ್ BR ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಯೂನಿವರ್ಸಿಟಿ ಇದೀಗ ಆರ್ಥಿಕ ಸಂಕಷ್ಟದಲ್ಲಿರುವಂಥದ್ದು. ಯಾಕೆಂತಂದರೆ ಈ ಒಂದು ಕಾಲೇಜ್ ಇಡೀ ದೇಶದಲ್ಲೇ ಪ್ರತ್ಯೇಕವಾದಂಥ ಒಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಯೂನಿವರ್ಸಿಟಿ ಇರೋದು ಅಂತಂದರೆ ಅದು ಬೆಂಗಳೂರಿನಲ್ಲಿ ಮಾತ್ರ. ಸೊ ಈ ಒಂದು ಯೂನಿವರ್ಸಿಟಿಯಲ್ಲಿ 60% ನಮ್ಮ ರಾಜ್ಯದ ವಿದ್ಯಾರ್ಥಿಗಳು, 40% ಇಡೀ ದೇಶಾದ್ಯಂತ ಎಕನಾಮಿಕ್ಸ್ ಸಬ್ಜೆಕ್ಟನ್ನು ಇಷ್ಟಪಟ್ಟು ಓದುವಂತಹ ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನನ್ನು ಆಗಬೇಕು. ಈ ಒಂದು ಯೂನಿವರ್ಸಿಟಿಯನ್ನು ಪ್ರತಿ ವರ್ಷ ಆರ್ಥಿಕ 8 ಕೋಟಿ ಹಣ ಅನುದಾನ ಬೇಕಾಗುತ್ತೆ. ಆದರೆ ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥದ್ದು ಕೇವಲ 4 ಕೋಟಿ. ಅದು ಏನು ಅಂತಂದರೆ ವಿದ್ಯಾರ್ಥಿಗಳ ಅಡ್ಮಿಷನಿಂದ ಆಗಿರ್ಬೋದು, ಮತ್ತು ಯೂನಿವರ್ಸಿಟಿಯ ಒಳಗಡೆ ಇರುವಂತಹ ಒಂದಷ್ಟು ಕಾರ್ಯಕ್ರಮಗಳೇನಾಗ್ತವೆ, ಬಾಡಿಗೆ ಮೂಲಕ ಅನುದಾನವನ್ನು ಪಡ್ಕೊಳ್ಳುವಂಥ ಕೆಲಸ ಆಗ್ತಾಯಿದೆ. ಆದರೆ ಈ ಉಳಿದಂತಹ ಸ್ಟಾಫ್ಗಳು ಕೂಡ ಸಂಪೂರ್ಣವಾದಂಥ ಸ್ಟಾಫ್ಗಳಿಲ್ಲ, ಅನುದಾನ ಕೊರತೆ ಇದೆ. ನಮಗೆ ಅನುದಾನ ಕೊಡಿ ಅನ್ನುವಂಥ ಒಂದು ಪತ್ರವನ್ನು VC ಸರ್ಕಾರಕ್ಕೆ ಬರೆದ್ರೂ ಕೂಡ ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥ ಒಂದು ಬೇಸರ ಇದೀಗ ಯೂನಿವರ್ಸಿಟಿಯ VC ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕೆಂದರೆ 1 ವರ್ಷಕ್ಕೆ ಸುಮಾರು 8 ಕೋಟಿ ಅನುದಾನ ಬೇಕಾಗುತ್ತೆ. ಬೋಧಕ ಸಿಬ್ಬಂದಿಗಳಿಗೆ ವೇತನ ಆಗಿರ್ಬೋದು, ಮತ್ತು ಅಲ್ಲಿರುವಂತಹ ಕ್ಲೀನಿಂಗ್ ಸ್ಟಾಫ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಕೆಲಸಗಳು. ಅಂದರೆ ಯೂನಿವರ್ಸಿಟಿಯನ್ನು ಸಂಪೂರ್ಣವಾಗಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತಂದರೆ 8 ಕೋಟಿ ಅನುದಾನ ಬೇಕಾಗುತ್ತೆ. ವಿದ್ಯಾರ್ಥಿಗಳ ಅಡ್ಮಿಷನ್ನಿಂದ 3 ಕೋಟಿ ಬರುತ್ತೆ, ಉಳಿದಂತಹ ಬಾಡಿಗೆಗಳಿಂದ 1 ಕೋಟಿ ಬರುತ್ತೆ. 4 ಕೋಟಿ ಪ್ರತಿ ವರ್ಷ ಶಾರ್ಟೇಜ್ ಆಗ್ತಾ ಇರುವಂಥದ್ದು. ಇದುವರೆಗೂ VC ಹೇಳೋ ಪ್ರಕಾರ ಇದುವರೆಗೂ ಸುಮಾರು 5 ರಿಂದ 6 ಬಾರಿ ಪತ್ರವನ್ನು ಸರ್ಕಾರಕ್ಕೆ ಬರೆದಿದ್ರು ಕೂಡ ಸರ್ಕಾರ
ಅನುದಾನ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇಡೀ ದೇಶದಲ್ಲೇ ಇರುವಂತಹ ಏಕೈಕ ಅರ್ಥಶಾಸ್ತ್ರ ಯೂನಿವರ್ಸಿಟಿಯ ಪರಿಸ್ಥಿತಿನೇ ಈ ಥರ ಆದರೆ ಹೇಗೆ ಅನ್ನುವಂಥದ್ದು ಒಂದು ಪ್ರಶ್ನೆಯನ್ನು ಕೂಡ ಈಗ ವಿ ಸಿ ಎತ್ತುತ್ತಾ ಇರುವಂಥದ್ದು. ಈಗಾಗಲೇ ರಾಜ್ಯಪಾಲರಿಗಾಗಿರ್ಬೋದು ಮತ್ತು ಸಚಿವರಿಗಾಗಿರ್ಬೋದು, ಸಿ ಎಂಗೂ ಕೂಡ ಮತ್ತು ಆರ್ಥಿಕ ಇಲಾಖೆಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಈಗ ನೀವು ಅನುದಾನವನ್ನು ಕೊಡಲಿಲ್ಲ ಅಂತಂದರೆ ಯೂನಿವರ್ಸಿಟಿಗೆ ಈಗಾಗಲೇ 270ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಅಭ್ಯಾಸವನ್ನು ಮಾಡ್ತಿದ್ದಾರೆ. ಇದು ಬೋರ್ಡಿಂಗ್ ಯೂನಿವರ್ಸಿಟಿ, ದೇಶದಲ್ಲಿರುವಂತಹ ಏಕೈಕ ಬೋರ್ಡಿಂಗ್ ಯೂನಿವರ್ಸಿಟಿನೂ ಕೂಡ ಹೌದು. ಇದು ಮುಂಬರುವಂಥ ದಿನಗಳಲ್ಲಿ ಈ ಯೂನಿವರ್ಸಿಟಿಯನ್ನು ನಡೆಸುವಂಥದ್ದು ಕಷ್ಟ ಆಗುತ್ತೆ. ಸೊ ಆದಷ್ಟು ಬೇಗ ಅನುದಾನವನ್ನು ಬಿಡುಗಡೆ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್, ನೀವೆಲ್ಲ ಡೀಟೇಲ್ಸ್ಗಾಗಿ.